ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1K ಸಬ್ಸ್ಕ್ರೈಬರ್ಸ್ ಇವಾಗ ಸದ್ಯಕ್ಕೆ ಈ ಚಾನಲ್ನ 1K ಸಬ್ಸ್ಕ್ರೈಬರ್ ಟಾರ್ಗೆಟ್ ಇದೆ. 1K ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ವೈರ್ಮೆಂಟು 10th ಪಾಸ್ ಆಗಿರಬೇಕು. ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ. ಪ್ಯೂನ್ ಹುದ್ದೆಗೆ ಮತ್ತು ಆದೇಶ ಜಾರಿಕಾರ ಎಂಬ ಹುದ್ದೆಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಲೆಂತ್ ಆಗುತ್ತೆ ಅಂತ ಬೇರೆ ಏನೂ ಹೇಳೋಕ್ಕೆ ಹೋಗಿಲ್ಲ. ಪೆನ್ ಟು ಪೆನ್, ವಯಸ್ಸು, ಸ್ಯಾಲ್ರಿ, ಯಾವಾಗ ಆರಂಭ ಆಗಿದೆ, ಎಲ್ಲಿ ಕಾರ್ಯನಿರ್ವಹಿಸಬೇಕು, ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋಲಿ ಹೇಳಿದ್ದೀನಿ. ಸೊ ಇದನ್ನು ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಆದೇಶ ಜಾರಿಕಾರ ಮತ್ತು ಜವಾನ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 33 ಹುದ್ದೆಗಳು ಖಾಲಿವೆ. ಒಟ್ಟು 33 ಹುದ್ದೆಗಳು. ಆದೇಶ ಜಾರಿಕಾರ ಹುದ್ದೆಗಳ ಸಂಖ್ಯೆ 5. ವೇತನ 20,000ರಿಂದ 39,000 ತನಕ ಇರುತ್ತೆ. ಮತ್ತು ಇಲ್ಲಿ ಜವಾನ 28 ಹುದ್ದೆಗಳಿವೆ. 17,000ರಿಂದ 29,000 ಒಂದು ಸ್ಯಾಲ್ರಿ ಇರುತ್ತೆ. ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಆದೇಶ ಜಾರಿಕಾರರಿಗೆ SSLC ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ವಾಹನ ಚಾಲನಾ ಲೈಸೆನ್ಸ್ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಈ ಆದೇಶ ಜಾರಿಕಾರರಾಗಬೇಕಂದ್ರೆ 10th ಪಾಸ್ ಆಗಬೇಕು ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಮತ್ತು ನಿಮ್ಮೊಂದು ಲೈಸೆನ್ಸ್ ಇದ್ದರೆ ನಿಮಗೆ ಮೊದಲ ಆದ್ಯತೆ ಕೊಡ್ತಾರೆ. ಜವಾನ್ 10ನೇ ತರಗತಿ ತಸ್ತಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಕನ್ನಡ ಭಾಷೆಯಲ್ಲಿ ಓದಲು ಬರೆಯಲು ತಿಳಿದಿರಬೇಕು. ಈ ಜವಾನ್ ಹುದ್ದೆಗೆ ನೋಡೋದಾದರೆ 10ನೇ ತರಗತಿ ತಸ್ತಮಾನ ಉತ್ತೀರ್ಣರಾಗಬೇಕು. ಕನ್ನಡ ಓದಲು ಬರೆಯಲು ಬರಬೇಕು. ವಯಸ್ಸಿನ ಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷರಾಗಿರಬೇಕು. ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮತ್ತು ಪ್ರೌಢ 2A 2B ಅಭ್ಯರ್ಥಿಗಳಿಗೆ ಕನಿಷ್ಠ 38 ವರ್ಷ, ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 38 ವರ್ಷ. ಉಪಜಾತಿ ಪ್ರವರ್ಗ 40 ವರ್ಷರಾಗಿರಬೇಕು. ಇಲ್ಲಿ ಆಯ್ಕೆ ವಿಧಾನ: ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಹೆಚ್ಚು ಅಂಕ ಪಡೆದಿರುವ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ನಿಮಗೊಂದು ಸಂದರ್ಶನ ಇರುತ್ತೆ, ಅಂದರೆ ಇಂಟರ್ವ್ಯೂ ಇರುತ್ತೆ. ನೀವು ಏನಾದರೂ ಆಯ್ಕೆ ಆದರೆ ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ನೀವು ಅರ್ಜಿ ಸಲ್ಲಿಸುವ ವಿಧಾನ ಇದನ್ನು ನೆಕ್ಸ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ಅದು ಅಪ್ಲೋಡ್ ಆಗುತ್ತೆ. ಇದನ್ನು ಇವಾಗ ಹೇಳ್ಕೊಂಡು ಯಾವುದೇ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ಕೊಂಡ್ರೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅರ್ಜಿ ಸಲ್ಲಿಸೋದು ಹೇಗಂತ ನೆಕ್ಸ್ಟ್ ವಿಡಿಯೋಲಿ, ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಯಾವ ರೀತಿ ಸಲ್ಲಿಸಬೇಕಂತ ಪಿನ್ ಟು ಪಿನ್ ಹೇಳಿರ್ತೀನಿ, ನೋಡ್ಕೊಳ್ಳಿ. ಅಪ್ಲೈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಗದಿತ ಅರ್ಜಿ ಶುಲ್ಕ: ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 800 ರೂಪಾಯಿ ಇದೆ. ಪ್ರವರ್ಗ 2A 2B 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಮತ್ತು ಉಪಜಾತಿ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ, ಅಂದರೆ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಇಲ್ಲಿ ಶುಲ್ಕ ಪಾವತಿಸುವ ವಿಧಾನ: ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕ ಪಾವತಿಸಬಹುದು. ಅರ್ಜಿ ಡಿಸೆಂಬರ್ 15ಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿ ಜನವರಿ 16 ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಅಂದರೆ ಜನವರಿ 17, 2024. ಸುಮ್ಮನೆ 10th ಪಾಸ್ ಆಗಿರೋರು ಇಂಟರ್ವ್ಯೂ ಮೂಲಕ, ಯಾವುದೇ ಎಕ್ಸಾಮ್ ಇರೋಲ್ಲ, ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಯಾವುದೇ ಎಕ್ಸಾಮ್ ಇರೋಲ್ಲ, ಸುಮ್ಮನೆ ಅರ್ಜಿ ಹಾಕಿ ಆದರೂ ಆಗ್ಬೋದು. ಇದನ್ನು ಅರ್ಜಿ ಸಲ್ಲಿಸೋ ವಿಧಾನನ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ಒಂದು 3-4 ಅವರ್ ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ಸಲ್ಲಿಸಬೇಕಂತ ತಿಳಿಸ್ತೀನಿ. ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅದರ ಮೂಲಕ ತಿಳ್ಕೊಂಡು ಯಾವ ರೀತಿ ಆಗಬೇಕಂತ ತಿಳ್ಕೊಂಡು ಹಾಕಿ ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.